ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕೊಬ್ಬರಿ ಉಂಡಿ ಮಾಡಿ ತೋರ್ಸಾಕ್ತೇನೆ. ಕೊಬ್ಬರಿ ಉಂಡಿ ಭಾಳ ಹೆಲ್ತಿಗೆ ಒಳ್ಳೇದು. ಇದು ಕೊಬ್ಬರಿ ಮನ್ಯಾಗಿದ್ರ ಒಂದು ಸ್ವಲ್ಪ ಇದ್ರೂ ಮಾಡ್ಕೊಂಡು ಅದನ್ನ ಉಂಡಿ ಮಾಡ್ಕೊಂಡು ಅವತ್ತು ತಿನ್ಬೋದು. ಎಷ್ಟು ಟೇಸ್ಟೂ ಆಗಿರ್ತೈತಿ, ಬೇಗನೂ ಆಗ್ತೈತ್ರಿ. ಅದಕ್ಕೆ ನೋಡ್ರಿ ಈಸಿಯಾಗಿ ಕೊಬ್ಬರಿ ಉಂಡಿ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡಾಕ್ತೀನಿ. ಈಗ ನಾನು ಇವನ್ನೆಲ್ಲ ಕೊಬ್ಬರಿಯನ್ನು ಪೀಸ್ ಮಾಡ್ಕೊಂಡನ್ರಿ. ಇವನ್ನ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೊತೀನಿ ನೋಡ್ರಿ. ಈಗ ನೋಡ್ರಿ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಒಟ್ಟು ಅದು ಪೌಡ್ರ್ ಆಗ್ಬೇಕ್ರಿ, ಪೇಸ್ಟ್ ಆಗಬೇಕು. ಅದನ್ನ ನಾ ಈಗ ಮಾಡ್ಕೊಳಕ್ತೇನೆ. ಈ ಥರ ಪೇಸ್ಟ್ ಆಗಾಕ್ತದೆ ನೋಡ್ರಿ. ಇದನ್ನು ನಾವು ಇದಕ್ಕೆ ಬೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಈಗ ನೋಡ್ರಿ ಇಷ್ಟು ಪೇಸ್ಟ್ ಆಗಿದ್ದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳಕ್ತೇನೆ ಅದನ್ನ. ಈಗ ನೋಡ್ರಿ ಇದಕ್ಕೆ ಹಾಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ಅದಾವಲ್ರಿ ಅವನು ಇದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತಾನೆ ರೀ. ಈಗ ಇದನ್ನೆಲ್ಲ ಇದಕ್ಕೆ ಇನ್ನೊಂದು ಪಾತ್ರೆ ತೊಗೊಂಡನ್ರಿ. ಇವೊಂದಿಷ್ಟು ನಾನು ಹಾಕೋತೀನಿ. ನಿಮ್ಮ ಮನ್ಯಾಗ ಎಷ್ಟು ಕೊಬ್ಬರಿ ಇರಲಿ, ಒಂದು ಕೊಬ್ಬರಿ ಇದ್ದಿತ್ತು ಕಾಯಿದಿತ್ತಂದ್ರೂ ಈ ಥರ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಬರ್ತದೆ ರೀ. ಈಗ ನೋಡ್ರಿ ಇದನ್ನು ಪೇಸ್ಟ್ ಆಗೈತಿ. ಇದನ್ನು ನಾ ಇದಕ್ಕೆ ಹಾಕೋತ್ನು. ಇದಕ್ಕೆ ಮೆಜರ್ಮೆಂಟ್ ಅಂದ್ರೆ ರೀ, ಈಗ ನಾವು ಇದನ್ನೇನು ಕೊಬ್ಬರಿ ಪೇಸ್ಟ್ ಮಾಡಿದ್ದು ಎಷ್ಟಾಗುತ್ತೆ ನೋಡ್ರಿ, ಒಂದು ಬಟ್ಲ ತೊಗೊಂಡು ಯಾವುದೋ ಒಂದು ಮಾಪ್ ತೊಗೊಂಡು ನೀವು ಮಾಡಿದ್ರು ಅದರಷ್ಟು ಬೆಲ್ಲ ಹಾಕೋಬೇಕಾಗ್ತತಿ. ಇರ್ಲಿಕ್ಕೆ ಒಂದು ಸ್ವಲ್ಪ ಕಡಿಮೆ ತಿನ್ನೋರಿದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ಹಾಕೋಬೇಕ್ರಿ, ಜಾಸ್ತಿ ಹಾಕಬಾರ್ದು. ಈಗ ನೋಡ್ರಿ ಈಗ ಇದಕ್ಕೆ ಬೆಲ್ಲ ಹಾಕೊಳಕ್ತೇನೆ ನಾನು. ಈಗೇನು ಇದ್ರ ತುಂಬ ಇತ್ತಲ್ರದು, ಇದು ಆರ್ಗ್ಯಾನಿಕ್ ಬೆಲ್ಲ, ಟೇಸ್ಟ್ ಆಗಿರ್ತೈತೆ ಅಂತ ಹೇಳಿ ನಾನು ಇಷ್ಟು ಹಾಕೊಳಕ್ತೇನೆ ನೋಡ್ರಿ. ಈಗ ಇದು ಮೆಜರ್ಮೆಂಟ್ ಬೇಕಾದ್ರೆ ಈಗ ಎಷ್ಟು ತೊಗೊಂಡಿರ್ತೀವಲ್ರಿ ಕೊಬ್ಬರಿ ಅದ್ರಷ್ಟರ ತೊಗೋಬೇಕು, ಇರ್ಲಿಕ್ಕಂದ್ರೆ ಅದಕ್ಕಿಂತ ಕಡಿಮೆ ತೊಗೋಬೇಕ್ರಿ, ಅಂದ್ರೆ ಅದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದಕ್ಕೆ ಈಗ ಬಿಸಿ ಮಾಡೋಕೆ ಇಟ್ಟೇನೆ ನಾನು. ಇದೆಲ್ಲ ಕರಗಬೇಕು ಬೆಲ್ಲದು ಎಲ್ಲ. ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ತೇನೆ ನಾ. ತುಪ್ಪ ಹಾಕ್ಕೊಂಡು ಇದನ್ನು ಚಂದಂಗೆ ಕೊಬ್ಬರಿ ಬೆಲ್ಲ ಎಲ್ಲ ಇದನ್ನು ಬಿಸಿ ಮಾಡೋಕೆ ಇಡ್ಬೇಕ್ರಿ. ಸ್ವಲ್ಪ ಸ್ಲೋಲ್ಲೇ ಇಡಬೇಕು, ಅಂದ್ರೆ ಅದು ಚಂದಂಗೆ ಕರಿಗೆ ಕುಡ್ಕೋತಿರ್ತೈತೆ ರೀ. ಈಗ ನೋಡ್ರಿ ಇದನ್ನ ಚಂದಂಗೆ ನಾನು ಕಾಸಾಕತ್ತೇನೆ ರೀ. ಮಸ್ತಂಗೆ ಇದು ಕುಡ್ಕೋಬೇಕ್ರಿ. ಇದು ಇಷ್ಟು ಚಂದ ಬೆಸ್ಟ್ ಆಗುತ್ತೆ ರೀ ಇದು ಕೊಬ್ಬರಿದು. ಆ ಬೆಲ್ಲಕ್ಕೆ ಕೊಬ್ಬರಿಗೆ ಅವು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ ಇದು. ಈಗ ನೋಡ್ರಿ ಇದೆಲ್ಲನೂ ನಾನು ಚಂದಂಗೆ ಬಿಸಿ ಮಾಡಾಕ್ತೇನೆ. ಬೆಲ್ಲನೂ ಕರ್ಗಾಕತ್ತೈತಿ. ಈಗ ಅದು ಪೇಸ್ಟನ್ನು ಅದ್ರ ಜೊತೆ ಮಿಕ್ಸ್ ಆಗಾಕ್ತದೆ ರೀ. ತುಪ್ಪ ಹಾಕೈತಲ್ರಿ, ತುಪ್ಪ ಹಾಕಿದ್ರಿಂತ ಭಾಳ ಟೇಸ್ಟ್ ಬರ್ತದೆ. ಈಗ ನೋಡ್ರಿ ಎಷ್ಟು ಮಸ್ತ್ ಆಯ್ತು. ಇದೇ ಥರ ನಾವು ಹಿಂಗೆ ಮಾಡಿ ಚಂದಾಗ ಅದನ್ನು ಒಂದು ಉಂಡೆ ಆಗುವಂಥ ಒಂದು ಹದಕ್ಕೆ ಬರಬೇಕ್ರಿ. ಯಾಕಂದ್ರೆ ಅದರಿಂದ ನೀರಿನ ಅಂಶ ಎಲ್ಲ ಹೋಗಬೇಕು, ಬೆಲ್ಲೆಲ್ಲ ಕರಿಗೆ ಮತ್ತೆ ಒಣ ಆಗ್ಬೇಕ್ರಿ. ಅದು ಫಸ್ಟ್ ಬೆಲ್ಲ ಕರಗತ್ರಿ, ಕರಿಗೆ ಅದು ನೀರಂಗೆ ಅನಿಸ್ತತಿ ನಮಗೆ. ಆವಾಗ ಮತ್ತೆ ನಾವು ಅದನ್ನ ಕುದಿಸ್ಬೇಕ್ರಿ ಚಂದಂಗೆ. ಈಗ ನೋಡ್ರಿ ಬೆಲ್ಲೆಲ್ಲ ನೀರು ಬಿಟ್ಕೋತು. ನೀರು ಬಿಟ್ಕೊಂಡು ಈಗ ತಿಳಿ ಆಗ್ತದು. ಆಮೇಲೆ ಈಗ ಮತ್ತೆ ಗಟ್ಟಿ ಆಗ್ತೈತೆ ರೀ ಅದು. ಈಗ ನೋಡ್ರಿ ಕುದಿಯಾಕತ್ತೈತಿ. ಇದೆಲ್ಲ ಬೆಲ್ಲ ಗಟ್ಟಿ ಹಾಕೋತ ಹೋಗ್ತತಿ. ಆಮೇಲೆ ನಮಗೆ ಉಂಡೆ ಹದಕ್ಕೆ ಬರ್ತದೆ. ಅದು ಸ್ವಲ್ಪ ಗಟ್ಟಿದ್ದಾಗ ತೆಗೆದ್ರೂ ಬಿಸಿ ಬಿಸಿ ಆಗಿರುವಾಗ ಉಂಡೆ ಕಟ್ಟಕ್ಕೆ ಇದು ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅದನ್ನ ತಣ್ಣಗಾಗಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಕರಗೈತದೆಲ್ಲ. ಇಷ್ಟೆಲ್ಲ ಕರಗಿ ಚಂದಂಗೆ ಇನ್ನೊಂದು ಸ್ವಲ್ಪ ಅದನ್ನು ಬಿಸಿ ಮಾಡೋಣ್ರಿ. ಯಾಕಂದ್ರೆ ಅದ್ರ ಒಳಗೆ ಎಲ್ಲ ನೀರಿನ ಅಂಶ ನೋಡ್ರಿ ಇದೆಲ್ಲ ಹೋಗಿ ಕರಗಿ ಅದು ಚಂದಂಗೆ ಆಗ್ಬೇಕ್ರಿ, ಉಂಡೆ ಹದಕ್ಕೆ ಬರ್ಬೇಕು. ಈಗ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅದು ಎಲ್ಲ ನೀರಿನ ಅಂಶ ಎಲ್ಲ ಹೋಯ್ತು. ಈಗ ಬೆಲ್ಲೆಲ್ಲ ಗಟ್ಟಿ ಆಯ್ತು ನೋಡ್ರಿ. ಅದು ಹಿಂಗೆ ಬರ್ಬೇಕ್ರಿ. ಅದು ಹಿಂಗೆ ಈ ಹದಕ್ಕೆ ಬರ್ಬೇಕದು. ಇಷ್ಟೆಲ್ಲ ಮಾಡಿ ಚಂದಂಗೆ ಅದು ಬಿಸಿ ಬಿಸಿ ಆಗಿರ್ತತ್ರಿ. ಇನ್ನು ಅದನ್ನ ಆರಿಂದ ಸ್ವಲ್ಪ ಅದು ಇದು ಆರ್ಬೇಕ್ರಿ. ಅದೆಲ್ಲ ಚಂದಂಗೆ ಅಂದ್ರೆ ಉಂಡೆ ಹದಕ್ಕೆ ಬರ್ತತ್ರಿ. ಈಗ ನೋಡ್ರಿ ಎಷ್ಟು ಚಂದಾಗೈತಿ. ಇದನ್ನ ನಾವು ಸ್ವಲ್ಪ ತಣ್ಣಗಾಗಿಂದ ಉಂಡೆ ಕಟ್ಬೋದು. ಈಗ ಬಂತು ನೋಡ್ರಿ ಇಷ್ಟು ಚಂದ ಬರ್ಬೇಕದು. ಇದಕ್ಕೆ ನಾನು ಸ್ವಲ್ಪ ಗಸಗಸೆಯನ್ನು ಹುರ್ಕೊಳಕ್ತೇನೆ ರೀ. ಗಸಗಸೆಯನ್ನು ಹುರ್ಕೊಂಡು ಸ್ವಲ್ಪ ಬಾಳೆಹಣ್ಣು ಹುರಿಯಂಗಿಲ್ಲ, ಸ್ವಲ್ಪ ಕೆಂಪಾಗುತ್ತೆ. ನಾನು ಇಷ್ಟ ಹುರ್ಕೊಂಡು ಇಷ್ಟು ನೋಡ್ರಿ ಇಷ್ಟು ಮಾಡಿದ್ರೆ ಗಸಗಸೆ ಬೇಗ ಹುರಿತಾವಲ್ರಿ, ಅದಕ್ಕೆ ಸ್ವಲ್ಪ ಹುರ್ಕೊಳಕ್ತೇನೆ ನಾನು. 1 ಮಿನಿಟ್ 2 ಮಿನಿಟ್ನಾಗ ನಾವು ಹುರಿದು ಬಿಟ್ಟಿರ್ತಾವ್ರಿ ಅಷ್ಟಾಗ. ಈಗ ನೋಡ್ರಿ ಗಸಗಸೆ ಎಲ್ಲ ಚಂದಂಗೆ ಹುರಿದವ್ರಿ ಅವು. ಇವನ್ನೆಲ್ಲ ನಾನು ಇದಕ್ಕೆ ಹಾಕೋತೇನೆ ರೀ.
ಈಗ ಮತ್ತು ಇದಕ್ಕೆ ತುಪ್ಪ ಹಾಕ್ಕೊಂಡು ನಾ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಇದಕ್ಕೆ ಅವನೊಂದು ಸ್ವಲ್ಪ ತುಪ್ಪದಾಗ ಹುರ್ಕೊಳಕ್ತಾನೆ ರೀ. ಈಗ ಮನುಕ ಹಾಕೊಂಡನ್ರಿ, ಬ್ಲ್ಯಾಕ್ ಮನುಕ ಹಾಕೊಂಡನಿ, ಮತ್ತು ಇವನು ಹಾಕೊಂಡನ್ರಿ. ಇವೆಲ್ಲನೂ ನಾನು ಬಾದಾಮಿನೂ ಹಾಕೊಂಡನ್ರಿ. ಇವೆಲ್ಲ ನಾ ತುಪ್ಪದಲ್ಲೇ ಹುರ್ಕೊಳಕ್ತಾನೆ ರೀ. ಇವನ್ನ ಈಗ ನೋಡ್ರಿ ತುಪ್ಪದಾಗೆಲ್ಲ ಹುರಿದ ಇದನ್ನೇನು ನಾವು ಉಂಡೆ ಮಾಡಕಂಥೇಳಿ ಒಂದು ಅದಕ್ಕೆ ಮಾಡಿದ್ದೀವಲ್ರಿ, ಕೊಬ್ಬರಿ ಬೆಲ್ಲ ಅವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಳಕ್ತಾನೆ ನಾನು. ಇವನೀಗ ಉಂಡೆ ಕಟ್ಬೇಕ್ರಿ. ಆರಿರ್ತೈತಲ್ರಿ ಅವಾಗ ಉಂಡೆ ಕಟ್ಬೇಕು. ನೋಡ್ರಿ ಎಷ್ಟು ಮಸ್ತ್ ಆಗೈತಿದು ಉಂಡೆ ಅದಕ್ಕೆ ಬಂದೈತಿ. ಈಗ ಅದು ಸುಡು ಬಿಸಿ ಬಿಸಿ ಆಗಿರುವಾಗ ಯಾವಾಗೂ ಹಿಡಿಬಾರ್ದ್ರಿ, ನೋಡ್ಕೊಂಡು ಅದು ಸುಡು ಇಲ್ಲಾರ್ದಾಗ ಸ್ವಲ್ಪ ತಣ್ಣಗಾದ್ಮೇಲೆ ಹಿಡಿಬೇಕು. ಈಗ ನೋಡ್ರಿ ಒಂಚೂರು ಬಿಸಿನ ಐತಿದು, ತುಪ್ಪ ಹಚ್ಕೊಂಡು ನಾನು ಉಂಡೆ ಕಟ್ತೀನಿ ರೀ. ಈಗ ನೋಡ್ರಿ ಹಿಂಗೆ ಉಂಡೆ ಅವನ್ನ ಸಣ್ಣ ಸಣ್ಣವಾಗಿ ಕಟ್ಕೊಂಡು ಮತ್ತು ಅವನ್ನ ಚಂದಂಗೆ ತುಪ್ಪ ಹಚ್ಚಿ ಕಟ್ಬೇಕ್ರಿ, ಅಂದ್ರೆ ಮಸ್ತಾಗಿರ್ತೈತಿ. ಈಗ ನಾನು ಅವೇನು ಗಸಗಸೇನು ಹುರ್ಕೊಂಡಿದ್ದೀವಲ್ರಿ ಅವನ್ನ ಸ್ವಲ್ಪ ಹಾಕೊಳಕ್ತಾನೆ ಇದಕ್ಕೆ. ಗಸಗಸೆಗೆ ಇದು ಕೊಬ್ಬರಿ ಬೆಲ್ಲಕ್ಕೆ ಭಾಳ ಕಾಂಬಿನೇಷನ್ ರೀ. ಯಾವಾಗೂ ಗಸಗಸೆ ಹಾಕಿದ್ರೆ ಮತ್ತು ಡ್ರೈ ಫ್ರೂಟ್ಸೂ ನಿಮ್ಮ ಹತ್ರ ಯಾವಾರ ಇದ್ರೆ ಹಾಕೋದು, ಅದನ್ನು ಭಾಳ ಟೇಸ್ಟ್ ಬರ್ತೈತೆ ರೀ. ಅದು ಯಾವಾಗಲೂ ಕೊಬ್ಬರಿ ಬೆಲ್ಲ ಇರ್ತೈತಲ್ರಿ, ಅದಕ್ಕೆ ಅವೆಲ್ಲನೂ ಕಾಂಬಿನೇಷನ್ ಚೆಂದ ಆಗ್ತಾವ್ರಿ. ಈಗ ನೋಡ್ರಿ ನಾ ಇವನ್ನೆಲ್ಲ ಉಂಡೆ ಕಟ್ಟಾಕತ್ತಾನೆ. ಭಾಳ ಮಸ್ತಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಕೊಬ್ಬರಿ ಉಂಡೆ ಮಾಡಿ ತೋರ್ಸಾಕ್ತಾನೆ, ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತಾನೆ. ನೀವು ಒಂದು ಕೊಬ್ಬರಿ ಇದ್ರೂ ಅವನ್ನ ಇದೇ ಥರ ಉಂಡೆ ಮಾಡ್ಕೊಂಡು ತಿನ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗ. ಯಾರ ಗೆಸ್ಟ್ ಬಂದ್ರೂ ಮನೇಲಿ ಸ್ವೀಟ್ ಇಲ್ಲ ಅಂಥೇಳಿ ಬೇರೆ ಅಂಗಡಿಯಿಂದ ತರೋಕಿತನೂ ನಾವು ಪಟಕ್ನ ಇದು ಉಂಡೆ ಮಾಡ್ಬೋದ್ರಿ. ನೋಡ್ರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆದ ಒಂದು ಕೊಬ್ಬರಿ ಉಂಡೆ ಈಗ ಫುಲ್ ರೆಡಿ ಆಗಕತ್ತೈತಿ. ನಾನು ತೋರ್ಸಾಕತ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಎಷ್ಟು ಮಸ್ತಾಗಿರ್ತಾವೆ. ಯಾಕಂದ್ರೆ ನಾವು ಸ್ವೀಟ್ ಮಾರ್ಟಿಗೆ ಹೋಗಿ ಸ್ವೀಟ್ ತರೋಕಿತನೂ ಇದು ಹೆಲ್ದಿ ಆದದಂಥದ್ದು ಒಂದು ಕೊಬ್ಬರಿನೂ ಇರ್ತಾವ್ರಿ ಮನ್ಯಾಗ. ಒಣ ಕೊಬ್ಬರಿ ಇಂತ್ರನೂ ಮಾಡ್ತಾರೆ. ಈಗ ನಾನು ಹಸಿ ಕೊಬ್ಬರಿ ಇತ್ತು ಅದರಿಂತ್ರ ಮಾಡೀನಿ. ನೋಡ್ರಿ ಈಗ ಎಷ್ಟು ಮಸ್ತಾಗಿರುವಂಥ ಒಂದು ಕೊಬ್ಬರಿನೂ ವೇಸ್ಟ್ ಆಗಲಿಲ್ಲ ರೀ, ಮತ್ತು ಒಂದು ಒಳ್ಳೆ ಸ್ವೀಟ ಮನೇಲೆ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಕೊಬ್ಬರಿ ಉಂಡೆ. ನೀವು ಇದೇ ಥರ ಒಂದು ಕೊಬ್ಬರಿ ಇತ್ತಂದ್ರೆ ಮಾಡಿ ಬೆಲ್ಲ ಹಾಕಿ ಅದಕ್ಕೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ರೆ ಭಾಳ ಮಸ್ತಾಗಿರುವಂಥ ಕೊಬ್ಬರಿ ಉಂಡೆ ರೀ. ನೋಡ್ರಿ ಎಷ್ಟು ಮಸ್ತ್ ಐತಿ ಕೊಬ್ಬರಿ ಉಂಡೆ. ಭಾಳ ಮಸ್ತ್ ಇರ್ತೈತೆ ರೀ, ಮಕ್ಳಿಗೂ ಭಾಳ ಹೆಲ್ದಿ ರೀ ಇದು. ಅದಕ್ಕೆ ನೀವು ಇದೇ ಥರ ಮಾಡಿ ನೋಡ್ರಿ.